ನಾಳೆಯ ಕುರಿತು ನನಗೆ ಭಯವಿಲ್ಲ. ಯೇಸು ಕರ್ತನೆ ಎಲ್ಲವ ನೋಡಿಕೊಳ್ಳುವ, ಎಲ್ಲವ ನೋಡಿಕೊಳ್ಳುವ. ನಾಳೆಯ ಕುರಿತು ನನಗೆ ಭಯವಿಲ್ಲ. ಯೇಸು ಕರ್ತನೆ ಎಲ್ಲವ ನೋಡಿಕೊಳ್ಳುವ, ಎಲ್ಲವ ನೋಡಿಕೊಳ್ಳುವ. ನಾಳೆಯ ಕುರಿತು ನನಗೆ ಭಯವಿಲ್ಲ. ಯೇಸು ಕರ್ತನೆ ಎಲ್ಲವ ನೋಡಿಕೊಳ್ಳುವ, ಎಲ್ಲವ ನೋಡಿಕೊಳ್ಳುವ. ಕರ್ತನೆ ನನ್ನ ಬೆಳಕು ರಕ್ಷಕನು, ಭಯವೇ ನನಗಿಲ್ಲ. ಕರ್ತನೆ ನನ್ನ ಬೆಳಕು ರಕ್ಷಕನು, ಭಯವೇ ನನಗಿಲ್ಲ. ಆತನೇ ನನ್ನ ಬಾಳಿನ ಬಲವಾದ, ಆತನೇ ನನ್ನ ಬಾಳಿನ ಬಲವಾದ. ಯಾರಿಗೂ ಅಂಜೆನು, ಹಲ್ಲೆಲೂಯ, ಯಾರಿಗೂ ಅಂಜೆನು. ನಾಳೆಯ ಕುರಿತು ನನಗೆ ಭಯವಿಲ್ಲ. ಯೇಸು ಕರ್ತನೆ ಎಲ್ಲವ ನೋಡಿಕೊಳ್ಳುವ, ಎಲ್ಲವ ನೋಡಿಕೊಳ್ಳುವ. ಆಪತ್ತು ಕಾಲದಿ ಗೂಡಾರ ಮರೆಯಲ್ಲಿ ಅಡಗಿಸಿ ಕಾಯುವನು. ಆಪತ್ತು ಕಾಲದಿ ಗೂಡಾರ ಮರೆಯಲ್ಲಿ ಅಡಗಿಸಿ ಕಾಯುವನು. ಶಿಖರದ ಮೇಲೆ ಸುರಕ್ಷಿತವಾಗಿಡುವ, ಶಿಖರದ ಮೇಲೆ ಸುರಕ್ಷಿತವಾಗಿಡುವ. ಕಳವಳ ನನಗಿಲ್ಲ, ಕಳವಳ ನನಗಿಲ್ಲ. ನಾಳೆಯ ಕುರಿತು ನನಗೆ ಭಯವಿಲ್ಲ. ಯೇಸು ಕರ್ತನೆ ಎಲ್ಲವ ನೋಡಿಕೊಳ್ಳುವ, ಎಲ್ಲವ ನೋಡಿಕೊಳ್ಳುವ. ನಾಳೆಯ ಕುರಿತು ನನಗೆ ಭಯ ಇಲ್ಲ. ಯೇಸು ಕರ್ತನೆ ಎಲ್ಲವ ನೋಡಿಕೊಳ್ಳುವ, ಎಲ್ಲವ ನೋಡಿಕೊಳ್ಳುವ. ತಂದೆಯು ತಾಯಿಯು ನನ್ನನ್ನು ಕೈ ಬಿಟ್ಟರು, ಕರ್ತನು ಕೈ ಬಿಡನು. ತಂದೆಯು ತಾಯಿಯು ನನ್ನನ್ನು ಕೈ ಬಿಟ್ಟರು, ಕರ್ತನು ಕೈ ಬಿಡನು. ಕರ್ತನಿಗಾಗಿ ದಿನವೂ ಕಾದಿರುವೆ, ಕರ್ತನಿಗಾಗಿ ದಿನವೂ ಕಾದಿರುವೆ. ಹೊಸ ಬಲ ಹೊಂದುವೆ, ಹಲ್ಲೆಲೂಯ, ಹೊಸ ಬಲ ಹೊಂದುವೆ. ನಾಳೆಯ ಕುರಿತು ನನಗೆ ಭಯವಿಲ್ಲ. ಯೇಸು ಕರ್ತನೆ ಎಲ್ಲವ ನೋಡಿಕೊಳ್ಳುವ, ಎಲ್ಲವ ನೋಡಿಕೊಳ್ಳುವ. ನಾಳೆಯ ಕುರಿತು ನನಗೆ ಭಯವಿಲ್ಲ. ಎಸ್ 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 ಯೇಸು ಕರ್ತನೆ ಎಲ್ಲವ ನೋಡಿಕೊಳ್ಳುವ, ಎಲ್ಲವ ನೋಡಿಕೊಳ್ಳುವ. ಕರ್ತನ ಬಳಿಯಲ್ಲಿ ಒಂದನ್ನೇ ಬೇಡುವೆನು, ಅದನ್ನೇ ನಾ ಬಯಸುವೆನು. ಕರ್ತನ ಬಳಿಯಲ್ಲಿ ಒಂದನ್ನೇ ಬೇಡುವೆನು, ಅದನ್ನೇ ನಾ ಬಯಸುವೆನು.
ಜೀವಮಾನವೆಲ್ಲ ಆತನ ಸನ್ನಿಧಿಯಲ್ಲಿ, ಜೀವಮಾನವೆಲ್ಲ ಆತನ ಸನ್ನಿಧಿಯಲ್ಲಿ, ಹೊಸ ಬಲ ಹೊಂದುವೆ, ಹಲ್ಲೆಲೂಯ, ಹೊಸ ಬಲ ಹೊಂದುವೆ. ನಾಳೆಯ ಕುರಿತು ನನಗೆ ಭಯವಿಲ್ಲ, ಯೇಸು ಕರ್ತನೆ ಎಲ್ಲವ ನೋಡಿಕೊಳ್ಳುವ, ಎಲ್ಲವ ನೋಡಿಕೊಳ್ಳುವ. ನಾಳೆಯ ಕುರಿತು ನನಗೆ ಭಯವಿಲ್ಲ, ಯೇಸು ಕರ್ತನೆ ಎಲ್ಲವ ನೋಡಿಕೊಳ್ಳುವ, ಎಲ್ಲವ ನೋಡಿಕೊಳ್ಳುವ. ನಾಳೆಯ ಕುರಿತು ನನಗೆ ಭಯವಿಲ್ಲ, ಯೇಸು ಕರ್ತನೆ ಎಲ್ಲವ ನೋಡಿಕೊಳ್ಳುವ, ಎಲ್ಲವ ನೋಡಿಕೊಳ್ಳುವ. ಆಗದು ಸಾಧ್ಯವಾಗದು ನಿನ್ನ ಆಗಲಿ ಏನು ಮಾಡಲು, ಆಗದು ಸಾಧ್ಯವಾಗದು ನನ್ನೆಸೆಯ, ಆಗದು ಸಾಧ್ಯವಾಗದು, ಆಗದು ಸಾಧ್ಯವಾಗದು ನಿನ್ನ ಆಗಲಿ ಏನು ಮಾಡಲು, ಆಗದು ಸಾಧ್ಯವಾಗದು ನನ್ನೆಸೆಯ, ಆಗದು ಸಾಧ್ಯವಾಗದು. ದ್ರಾಕ್ಷಿ ಗಿಡವೇ ನಿನ್ ಬಳ್ಳಿಯುನಾ, ದ್ರಾಕ್ಷಿ ಗಿಡವೇ ನಿನ್ ಬಳ್ಳಿಯುನಾ, ನಿನ್ನಲ್ಲಿ ಬೆಳೆಸಿ ನಿನಗಾಗಿ ಹರಡಿ ಹೇರಳ ಫಲ ಕೊಡುವೆ. ನಿನ್ನಲ್ಲಿ ನೆಲೆಸಿ ನಿನಗಾಗಿ ಹರಡಿ ಹೇರಳ ಫಲ ಕೊಡುವೆ. ಆಗದು ಸಾಧ್ಯವಾಗದು ನಿನ್ನ ಆಗಲಿ ಏನು ಮಾಡಲು, ಆಗದು ಸಾಧ್ಯವಾಗದು ನನ್ನೆಸೆಯ, ಆಗದು ಸಾಧ್ಯವಾಗದು, ಆಗದು ಸಾಧ್ಯವಾಗದು ನಿನ್ನ ಆಗಲಿ ಏನು ಮಾಡಲು, ಆಗದು ಸಾಧ್ಯವಾಗದು ನನ್ನೆಸೆಯ, ಆಗದು ಸಾಧ್ಯವಾಗದು. ಮಣ್ಣೊಂದಿಗೆ ನಾ ಬೆರೆತಿರುವೆ, ಮಣ್ಣೊಂದಿಗೆ ನಾ ಬೆರೆತಿರುವೆ, ನಿನ್ನ ವಾಕ್ಯದಿಂದ ನನ್ನನ್ನು ಈಗಲೇ ಉಜ್ಜೀವಿಸ ಮಾಡಯ್ಯ. ನಿನ್ನ ವಾಕ್ಯದಿಂದ ನನ್ನನ್ನು ಈಗಲೇ ಉಜ್ಜೀವಿಸ ಮಾಡಯ್ಯ. ಆಗದು ಸಾಧ್ಯವಾಗದು ನಿನ್ನ ಆಗಲಿ ಏನು ಮಾಡಲು, ಆಗದು ಸಾಧ್ಯವಾಗದು ನನ್ನೆಸೆಯ, ಆಗದು ಸಾಧ್ಯವಾಗದು, ಆಗದು ಸಾಧ್ಯವಾಗದು ನಿನ್ನ ಆಗಲಿ ಏನು ಮಾಡಲು, ಆಗದು ಸಾಧ್ಯವಾಗದು ನನ್ನೆಸೆಯ, ಆಗದು ಸಾಧ್ಯವಾಗದು. ಕುಂಬಾರನು ನೀ ನಾ ಜೇಡಿ ಮಣ್ಣು, ಕುಂಬಾರನು ನೀ ನಾ ಜೇಡಿ ಮಣ್ಣು, ನಿನ್ನ ಚಿತ್ತದಂತೆ ರೂಪಿಸಿ ನನ್ನ ಎಲ್ಲೆಲ್ಲೂ ಉಪಯೋಗಿಸು. ನಿನ್ನ ಚಿತ್ತದಂತೆ ರೂಪಿಸಿ ನನ್ನ ಎಲ್ಲೆಲ್ಲೂ ಉಪಯೋಗಿಸು. ಆಗದು ಸಾಧ್ಯವಾಗದು ನಿನ್ನ ಆಗಲಿ ಏನು ಮಾಡಲು, ಆಗದು ಸಾಧ್ಯವಾಗದು ನನ್ನೆಸೆಯ, ಆಗದು ಸಾಧ್ಯವಾಗದು, ಆಗದು ಸಾಧ್ಯವಾಗದು ನಿನ್ನ ಆಗಲಿ ಏನು ಮಾಡಲು, ಆಗದು ಸಾಧ್ಯವಾಗದು ನನ್ನೆಸೆಯ, ಆಗದು ಸಾಧ್ಯವಾಗದು,
ಬಲ ನೀಡುವ ಕ್ರಿಸ್ತನಿಂದ, ಬಲ ನೀಡುವ ಕ್ರಿಸ್ತನಿಂದ ಎಲ್ಲವ ಮಾಡಲು ಬಲ ಉಂಟು, ಎಲ್ಲವನ್ನು ಮಾಡುವೆನು, ಎಲ್ಲವ ಮಾಡಲು ಬಲ ಉಂಟು, ಎಲ್ಲವನ್ನು ಮಾಡುವೆನು, ಎಲ್ಲವನ್ನು ಮಾಡುವೆನು. ನಿನ್ ಬಲದಿ ನಿನ್ ಕರದಿ ಎಲ್ಲವನ್ನು ಮಾಡುವೆನು, ನನ್ನ యేసయ్య ಎಲ್ಲವನ್ನು ಮಾಡುವೆನು, ಎಲ್ಲವನ್ನು ಮಾಡುವೆನು. ನಿನ್ ಬಲದಿ ನಿನ್ ಕರದಿ ಎಲ್ಲವನ್ನು ಮಾಡುವೆನು, ಎಲ್ಲವನ್ನು ಮಾಡುವೆನು, ಎಲ್ಲವನ್ನು ಮಾಡುವೆನು. ನಿನ್ ಬಲದಿ ನಿನ್ ಕರದಿ ಎಲ್ಲವನ್ನು ಮಾಡುವೆನು, ನನ್ನ యేసయ్య ಎಲ್ಲವನ್ನು ಮಾಡುವೆನು, ಎಲ್ಲವನ್ನು ಮಾಡುವೆನು. ಡ್ಯಾಡಿ, ನಿನ್ ಬಲದಿ ನಿನ್ ಕರದಿ ಎಲ್ಲವನ್ನು ಮಾಡುವೆನು, ನನ್ನ యేసయ్య ಎಲ್ಲವನ್ನು ಮಾಡುವೆನು. ಈ ದಿನದಲ್ಲಿ ಕರ್ತನ ನಿನ್ನ ಚಿತ್ತವನ್ನು ಮಾಡಿ ಮುಗಿಸುವೆ. ನಿನ್ನ ಬಲದಿಂದ, ನಿನ್ನ ಸಹಾಯದಿಂದ, ನಿನ್ನ ಹಸ್ತ ನನ್ನೊಂದಿಗೆ ಇರುವುದರಿಂದ ಡ್ಯಾಡಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಮುಂಜಾನೆಯಲ್ಲಿ ತಟ್ಟಿ ತಟ್ಟಿ ಎಬ್ಬಿಸಿ ಹೊಸ ಕೃಪೆ ನೀಡಿರುವೆ ಡ್ಯಾಡಿ. ಮುಂಜಾನೆಯಲ್ಲಿ ತಟ್ಟಿ ತಟ್ಟಿ ಎಬ್ಬಿಸಿ ಹೊಸ ಕೃಪೆ ನೀಡಿರುವೆ. ಆನಂದ ಮಳೆಯ ಸುರಿಸಿ ಸುರಿಸಿ ನಿನ್ನ ಆತ್ಮನಿಂದ ತುಂಬಿರುವೆ. ಆನಂದ ಮಳೆಯ ಸುರಿಸಿ ಸುರಿಸಿ ನಿನ್ನ ಆತ್ಮನಿಂದ ತುಂಬಿರುವೆ. ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ. ರಾಜ ನಿನ್ನ ಉಪಕಾರವು ಅವು ಎನಿಸಲು ಆಗದಯ್ಯ. ಸಲ್ಲಿಸುವೆ ಸ್ತೋತ್ರ ಬಲಿ, ನನ್ನ ಜೀವಮಾನವು ನಾ ಸಲ್ಲಿಸುವೆ ಸ್ತೋತ್ರ ಬಲಿ, ನನ್ನ ಜೀವಮಾನವು. ಪ್ರತಿಯೊಂದು ದಿನವೂ ಉಣಲು ತೊಡಲು ನೀಡಿ ಕಾಪಾಡಿದೆ. ಎಸ್ ಡ್ಯಾಡಿ, ಪ್ರತಿಯೊಂದು ದಿನವೂ ಉಣಲು ತೊಡಲು ನೀಡಿ ಕಾಪಾಡಿದೆ. ಸುಖ ಬಲ ನೀಡಿ ಕೊರತೆಯ ನೀಗಿ ಕೈ ಹಿಡಿದು ಕಾಪಾಡಿದೆ. ಸುಖ ಬಲ ನೀಡಿ ಕೊರತೆಯ ನೀಗಿ ಕೈ ಹಿಡಿದು ಕಾಪಾಡಿದೆ. ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ. ರಾಜ ನಿನ್ನ ಉಪಕಾರವು ಅವು ಎನಿಸಲು ಆಗದಯ್ಯ. ಸಲ್ಲಿಸುವೆ ಸ್ತೋತ್ರ ಬಲಿ. ಡ್ಯಾಡಿಯನ್ನು ನೋಡಿ ಮಾತನಾಡುವ ಈ ಮುಂಜಾನೆ ವೇಳೆಯಲ್ಲಿ ನಿನ್ನನ್ನೇ ನಾನು ಹುಡುಕ್ತಾ ಇದ್ದೀನಿ ಡ್ಯಾಡಿ. ಸಲ್ಲಿಸುವೆ ಸ್ತೋತ್ರ ಬಲಿ, ನನ್ನ ಜೀವಮಾನವು.
ವಾಕ್ಯದ ರಹಸ್ಯವ ಅರಿಯಲು ತಿಳಿಯಲು ನಿನ್ ಬೆಳಕು ನೀಡಿರುವೆ. ಹೌದಪ್ಪ, ವಾಕ್ಯದ ರಹಸ್ಯವ ಅರಿಯಲು ತಿಳಿಯಲು ನಿನ್ ಬೆಳಕು ನೀಡಿರುವೆ. ಪಾದದಿ ಕುಳಿತು ನಿನ್ ಸ್ವರ ಕೇಳಿ ಭಾಗ್ಯವ ನೀಡಿರುವೆ. ಪಾದದಿ ಕುಳಿತು ನಿನ್ ಸ್ವರ ಕೇಳುವ ಭಾಗ್ಯವ ನೀಡಿರುವೆ. ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ. ರಾಜ ನಿನ್ ಉಪಕಾರವು ಅವು ಎನಿಸಲು ಆಗದಯ್ಯ. ಸಲ್ಲಿಸುವೆ ಸ್ತೋತ್ರ ಬಲಿ ನನ್ ಜೀವಮಾನವು. ನಾ ಸಲ್ಲಿಸುವೆ ಸ್ತೋತ್ರ ಬಲಿ ನನ್ ಜೀವಮಾನವು. ಕಷ್ಟದ ಹಾದಿಯ ನಾ ಹಾದು ಹೋಗಲು ಹೆಗಲಲ್ಲಿ ಹೊತ್ತುಕೊಂಡೆ. ಕಷ್ಟದ ಹಾದಿಯ ನಾ ಹಾದು ಹೋಗಲು ಹೆಗಲಲ್ಲಿ ಹೊತ್ತುಕೊಂಡೆ. ಪ್ರೀತಿಯ ಹಸ್ತದಿ ಎದೆಗೆ ಅಪ್ಪಿಕೊಂಡು ಆದರಣೆ ನೀಡಿರುವೆ. ಪ್ರೀತಿಯ ಹಸ್ತದಿ ಎದೆಗೆ ಅಪ್ಪಿಕೊಂಡು ಆದರಣೆ ನೀಡಿರುವೆ. ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ. ನಿನ್ನ ಉಪಕಾರವು ಅವು ಎನಿಸಲು ಆಗದಯ್ಯ. ಡ್ಯಾಡಿ ಸಲ್ಲಿಸುವೆ ಸ್ತೋತ್ರ ಬಲಿ ನನ್ ಜೀವಮಾನವು. ಸಲ್ಲಿಸುವೆ ಸ್ತೋತ್ರ ಬಲಿ ನನ್ ಜೀವಮಾನವು. ನಾ ಸಲ್ಲಿಸುವೆ ಸ್ತೋತ್ರ ಬಲಿ ನನ್ ಜೀವಮಾನವು. ನಾ ಸಲ್ಲಿಸುವೆ ಸ್ತೋತ್ರ ಬಲಿ ನನ್ ಜೀವಮಾನವು. ವಾಕ್ಯದ ರಹಸ್ಯವ ಅರಿಯಲು ತಿಳಿಯಲು ನಿನ್ ಬೆಳಕು ನೀಡಿರುವೆ. ಡ್ಯಾಡಿ, ವಾಕ್ಯದ ರಹಸ್ಯವ ಅರಿಯಲು ತಿಳಿಯಲು ನಿನ್ ಬೆಳಕು ನೀಡಿರುವೆ. ಪಾದದಿ ಕುಳಿತು ನಿನ್ ಸ್ವರ ಕೇಳುವ ಭಾಗ್ಯವ ನೀಡಿರುವೆ. ಪಾದದಿ ಕುಳಿತು ನಿನ್ ಸ್ವರ ಕೇಳುವ ಭಾಗ್ಯವ ನೀಡಿರುವೆ. ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ನನ್ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ. ರಾಜ ನಿನ್ ಉಪಕಾರವು ಅವು ಎನಿಸಲು ಆಗದಯ್ಯ. ಡ್ಯಾಡಿ, ಸಲ್ಲಿಸುವೆ ಸ್ತೋತ್ರ ಬಲಿ ನನ್ ಜೀವಮಾನವು. ನಾ ಸಲ್ಲಿಸುವೆ
ಸ್ತೋತ್ರ ಬಲಿ ನನ್ ಜೀವಮಾನವು ನನ್ ಜೀವಮಾನವು ಜೀವಮಾನವು. ಹಾಗೆ ನೀವೇ ಒಂದೆರಡು ನಿಮಿಷ ಡ್ಯಾಡಿ ಜೊತೆಲಿ ಮಾತನಾಡಿ, ಹೃದಯದ ಆಳದಿಂದ ಹೇಗೆಲ್ಲ ಮಾತನಾಡಬೇಕು ಅನಿಸುತ್ತೆ ಮಾತನಾಡಿ. ಡ್ಯಾಡಿ ಅಂತ ಕರಿಬೇಕು ಅನಿಸಿದ್ರೆ ಕರೀರಿ, ಅಪ್ಪ ಅಂತ ಕರಿಬೇಕು ಅಂತ ನಿಮ್ಮಲ್ಲಿ ಉತ್ತೇಜನ ಆದರೆ ಕರೀರಿ. ಕರ್ತನ ಜೊತೆ ನಿಕಟವಾಗಿ ಮಾತನಾಡಿ. ನಿಮಗೂ ಡ್ಯಾಡಿಗೂ ಒಂದು ನಿಕಟ ಬಾಂಧವ್ಯ, ಆ ಅನುಭವದಲ್ಲಿ ನೀವು ಮಾತನಾಡಿ. ಹಾಲೆಲೂಯಾ, 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 ಹಾಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಲೆಲೂಯಾ. ಇದುವರೆಗೂ ನನ್ನ ನಡೆಸಿದ ಕರ್ತನು ಮುಂದೆಯೂ ನಡೆಸುವೆ ನೀ. ಎಬಿನೇಜರ್ ನೀನಲ್ಲವೇ? ಹೌದು ಡ್ಯಾಡಿ, ಇದುವರೆಗೂ ನನ್ನ ನಡೆಸಿದ ಕರ್ತನು ಮುಂದೆಯೂ ನಡೆಸುವೆ ನೀ. ಎಬಿನೇಜರ್ ನೀನಲ್ಲವೇ? ಎಬಿನೇಜರ್ ನೀನಲ್ಲವೇ? ಎಬಿನೇಜರ್ ನೀನಲ್ಲವೇ? ಎಬಿನೇಜರ್ ನೀನಲ್ಲವೇ? ಹಲ್ಲೆಲೂಯಾ. ನನ್ನ ಕಾಯುವ ಕರ್ತನು ಯೇಸು ನೀರಲು ಕಣ್ಣೀರು ನನಗಿಲ್ಲ, ಚಿಂತೆ ನನಗಿಲ್ಲ, ಚಿಂತೆ ನನಗಿಲ್ಲ. ಕಾಯುವ ಕರ್ತನು ಯೇಸು ನೀರಲು ಕಣ್ಣೀರು ನನಗಿಲ್ಲ, ಚಿಂತೆ ನನಗಿಲ್ಲ, ಕಣ್ಣೀರು ನನಗಿಲ್ಲ, ಕಣ್ಣೀರು ನನಗಿಲ್ಲ. ಹಲ್ಲೆಲೂಯಾ. ಕಣ್ಣೀರು ನನಗಿಲ್ಲ. ಡ್ಯಾಡಿಯ ನೋಡಿ ಹೇಳೋಣ, ಅಪ್ಪ ನೀನಿರೋದ್ರಿಂದ ನನಗೆ ಕಣ್ಣೀರಿಲ್ಲ. ಹಲ್ಲೆಲೂಯಾ. ಇದುವರೆಗೆ ನಡೆಸಿದ ಎಬಿನೇಜರ್ ನೀನೇ ಡ್ಯಾಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದುವರೆಗೂ ನನ್ನ ನಡೆಸಿದ ಕರ್ತನು ಮುಂದೆಯೂ ನಡೆಸುವೆ ನೀ. ಎಬಿನೇಜರ್ ನೀನಲ್ಲವೇ? ನೀನೇ ಡ್ಯಾಡಿ. ಇದುವರೆಗೂ ನನ್ನ ನಡೆಸಿದ ಕರ್ತನು ಮುಂದೆಯೂ ನಡೆಸುವೆ ನೀ. ಎಬಿನೇಜರ್ ನೀನಲ್ಲವೇ? ಎಬಿನೇಜರ್ ನೀನಲ್ಲವೇ? ಎಬಿನೇಜರ್ ನೀನಲ್ಲವೇ? ಎಬಿನೇಜರ್ ನೀನಲ್ಲವೇ? ಎಬಿನೇಜರ್ ನೀನಲ್ಲವೇ? ನೀನೇ ಎಬಿನೇಜರ್, ಇದುವರೆಗೂ ನಡೆಸಿದ ಆತನು. ಹಲ್ಲೆಲೂಯಾ. ನೀನೇ ಎಬಿನೇಜರ್, ನೀನೇ ಇಮ್ಮಾನುವೇಲನು, ನನ್ನ ಜೊತೆ ಇರುವ ಆತನು. ಹಲ್ಲೆಲೂಯಾ. ಥ್ಯಾಂಕ್ ಯು. ಹಲ್ಲೆಲೂಯಾ, 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 ಹಲ್ಲೆಲೂಯಾ.
Hallelujah. Thank you. Thank you, Lord. ವಂದನೆ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನೇ ವಂದಿಸುತ್ತೇವೆ, ನಿಮ್ಮ ನಾಮವನ್ನು ಮೇಲೆತ್ತಿ ಘನಪಡಿಸುತ್ತೇವೆ, ನಿಮ್ಮನ್ನೇ ಗೌರವಿಸ್ತೇವೆ ಡ್ಯಾಡಿ. ನೀವೇ ಘನತೆಗೆ, ಗೌರವಕ್ಕೆ, ಮಹಿಮೆಗೆ ಯೋಗ್ಯನಾದ ದೇವರು. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ ಆರಿಸಿಕೊಳ್ಳಲ್ಪಟ್ಟ ಸತ್ಯವೇದ ಭಾಗ ಎಫೆಸದವರಿಗೆ ಪೌಲನು ಬರೆದ ಪತ್ರಿಕೆ, ಎಫೆಸ 4ನೇ ಅಧ್ಯಾಯ, ಅದರಲ್ಲಿ 3ನೇ ವಚನ. ಎಫೆಸ 4:3. ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ, ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಹಲ್ಲೆಲೂಯಾ. ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಹಲ್ಲೆಲೂಯಾ. ಸಹಿಸಿಕೊಳ್ಳೋದಂದ್ರೇನು? ಅವ್ರು ನಮ್ಗೆ ಅಡ್ಜಸ್ಟ್ ಆಗಲಿಲ್ಲ ಅಂದರು, ಅವರಿಂದ ನಮಗೆ ಕಷ್ಟ ಆದರೂ ಸಹ ನಾವು ಒಬ್ಬರಿಗೊಬ್ಬರು ಸಹಿಸಿಕೊಂಡು ಹೋದ್ರೇ ಜೀವನ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ದೇಹದಲ್ಲೇ ಎಲ್ಲ ಅಂಗಗಳು ಒಂದೇ ರೀತಿ ಇಲ್ಲ. ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಬರೆಯುವಾಗ 1 ಕೊರಿಂಥ 12ನೇ ಅಧ್ಯಾಯದಲ್ಲಿ ಈ ರೀತಿ ಹೇಳ್ತೀನಿ. 1 ಕೊರಿಂಥ 12ನೇ ಅಧ್ಯಾಯ 14ನೇ ವಚನ. 1 ಕೊರಿಂಥ 12:14. ದೇಹವು ಒಂದೇ ಅಂಗವಲ್ಲ, ದೇಹವು ಒಂದೇ ಅಂಗವಲ್ಲ, ಅನೇಕ ಅಂಗಗಳುಳ್ಳದಾಗಿದೆ. ಅನೇಕ ಅಂಗಗಳುಳ್ಳದಾಗಿದೆ. ಕಾಲು ನಾನು ಕೈಯಲ್ಲದ ಕಾರಣ ದೇಹಕ್ಕೆ ಸೇರಿದ್ದಲ್ಲವೆಂದು ಹೇಳಿದರೂ ಅದು ದೇಹಕ್ಕೆ ಸೇರದೆ ಇರುವುದೋ? ಕಿವಿ ನಾನು ಕಣ್ಣಲ್ಲದ ಕಾರಣ, ಕಿವಿ ಕಣ್ ತರ ಇರಕ್ಕಾಗುತ್ತಾ? ಅಥವಾ ಕಾಲು ಕೈ ತರ ಇರಕ್ಕಾಗುತ್ತಾ? ಕೈ ಕಾಲ್ ತರ ಇರಕ್ಕಾಗುತ್ತಾ? ಅಲ್ಲದ ಕಾರಣ ನಾನು ದೇಹಕ್ಕೆ ಸೇರಿದ್ದಲ್ಲವೆಂದು ಹೇಳಿದರೂ ಅದು ದೇಹಕ್ಕೆ ಸೇರದೆ ಇರುವುದೋ? ದೇಹಕ್ಕೆ ಸೇರದೆ ಇರುವುದೋ. ನೋಡಿ, ಯಾವುದು ನಮ್ಮ ದೇಹದಲ್ಲಿರುವಂಥ ಅಂಗಾಂಗಗಳಲ್ಲಿ ಯಾವುದೊಂದು ಸಹ ಒಂದರ ಹಾಗೆ ಇನ್ನೊಂದಿಲ್ಲ. ಒಂದೊಂದರ ಫಂಕ್ಷನ್, ಒಂದೊಂದರ ಕಾರ್ಯ ಬೇರೆ ಬೇರೆ. ಕೈದೇ ಕೆಲಸ ಬೇರೆ, ಕಾಲ್ದೇ ಕೆಲಸ ಬೇರೆ, ಮೂಗಿನ ಕೆಲಸವೇ ಬೇರೆ, ಬಾಯಿಯ ಕೆಲಸ ಟೋಟಲಿ ಎಂಟೈರ್ಲಿ ಡಿಫ್ರೆಂಟ್. ಕಿವಿಯ ಕೆಲಸವೇ ಬೇರೆ, ಕಣ್ಣಿನ ಕೆಲಸವೇ ಬೇರೆ. ಒಂದು ಕೆಲಸ ಮಾಡೋ ಕೆಲಸವನ್ನು ಇನ್ನೊಂದು ಮಾಡೋಕ್ಕಾಗೋದಿಲ್ಲ. ಅದರದ್ದು ಡ್ಯೂಟಿನೇ ಬೇರೆ, ಅದರ ಪೊಸಿಷನ್ನೇ ಬೇರೆ, ಅದರ ಸ್ಥಾನನೇ ಬೇರೆ. ಆದರೂ ಎಲ್ಲ ಒಂದೇ ದೇಹದಲ್ಲಿ ಹೆಂಗೆ ಹೊಂದ್ಕೊಂಡಿದೆ? ಒಂದೇ ದೇಹದಲ್ಲಿ ಎಲ್ಲವೂ ಸಹ ಇದೆ. ನೋಡಿ, ಅದೇ ಅಧ್ಯಾಯದಲ್ಲಿ 24ನೇ ವಚನಕ್ಕೆ ಬನ್ನಿ. 1 ಕೊರಿಂಥ 12:24. ಅಂದವುಳ್ಳ ಅಂಗಗಳಿಗೆ ಏನೂ ಅವಶ್ಯವಿಲ್ಲ, ದೇಹದಲ್ಲಿ ಭೇದವೇನೂ ಇರದೆ ಅಂಗಗಳು ಒಂದಕ್ಕೊಂದರ ಹಿತವನ್ನು ಚಿಂತಿಸುವ ಹಾಗೆ, ಇನ್ನೊಂದರ ಹಿತವನ್ನು ಚಿಂತಿಸುವ ಹಾಗೆ. ಒಂದು ಅಂಗ ಇನ್ನೊಂದು ಅಂಗ ಕಾಲಿನ ಹಿತವನ್ನು ಬಯಸ್ತಾ ಇದ್ದಂತೆ, ಬಾಯಿ ಕೈ ಹಿತವನ್ನು ಬಯಸ್ತಾ ಇದೆ, ದೇಹದ ಹಿತವನ್ನು ಬಯಸ್ತಾ ಇದೆ, ಕಣ್ಣು ದೇಹದ ಹಿತವನ್ನು ಬಯಸ್ತಾ ಇದೆ. ಒಂದು ಅಂಗವು ಇನ್ನೊಂದರ ಹಿತವನ್ನು ಬಯಸುವ ಹಾಗೆ ದೇವರು ಕೊರತೆಯುಳ್ಳದ್ದಕ್ಕೆ ಹೆಚ್ಚಾದ ಮಾನವನ್ನು ಕೊಟ್ಟು ದೇಹವನ್ನು ಹದವಾಗಿ ಕೂಡಿಸಿದ್ದಾನೆ. ಗಮನಿಸಿ, ದೇವರು ಯಾವುದನ್ನು ಆಕಸ್ಮಿಕವಾಗಿ ಮಾಡುವವನಲ್ಲ. ಪ್ರತಿಯೊಂದನ್ನು ವೆಲ್ ಪ್ಲ್ಯಾನ್ಡ್ ಆಗಿ ದೇವರು ತನ್ನ ಯೋಜನೆ ಮೇರೆಗೆ, ತನ್ನ ಸಂಕಲ್ಪದ ಮೇರೆಗೆ ದೇವರು ಎಲ್ಲವನ್ನೂ ಸಹ ಇಟ್ಟಿದ್ದಾನೆ. ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ. ಈಗ ನಿಮಗೆ ಮೂಗು ಯಾಕೆ ಕೆಳಗಡೆ ಇದೆ?
ಓಪನ್ ಮೇಲೆ ಇರಲಿದೆ ಚೆನ್ನಾಗಿ ಗಾಳಿ ಎಳ್ಕೊತಾ ಇರ್ಬೋದು ಅಂತ ನೀವು ನೆನೆಸಿದ್ರೆ ಸರಿನಾ? ನೀವೇ ಯೋಚನೆ ಮಾಡಿ. ದೇವರು ಅದನ್ನು ಕರೆಕ್ಟಾಗಿ ಇಟ್ಟಿದ್ದಾನೆ. ಹೇಗೆ ಮೂಗನ್ನು ಹೇಗೆ ರೂಪಿಸಬೇಕು ಹಾಗೇ ರೂಪಿಸಿದ್ದಾನೆ. ಕಿವಿಯನ್ನು ಎಲ್ಲಿ ಇಡಬೇಕು ಅಲ್ಲೇ ಇಟ್ಟಿದ್ದಾನೆ. ಎಲ್ಲ ಸರೌಂಡಿಂಗ್ಸ್ ಮಾಡ್ತಾರಲ್ಲ ಥಿಯೇಟರ್ನಲ್ಲಿ, ರೂಮ್ಸ್ನಲ್ಲೆಲ್ಲ ಸುತ್ತ ಸರಿಯಾಗಿ ಸಪ್ಲೈ ಆಗಬೇಕು ಸೌಂಡು. ಸೊ ಹೆಂಗೆ ಸುತ್ತ ಇರುವುದನ್ನು ಅಬ್ಸರ್ವ್ ಮಾಡುತ್ತೆ. ಹೆಂಗೆ ದೇವರು ಎಲ್ಲವನ್ನು ಹಿತವಾಗಿ, ಏನಂತ ಇದೆ ಪದ, ದೇವರು ಕೊರತೆಯುಳ್ಳದಕ್ಕೆ ಹೆಚ್ಚಾದ ಮಾನವನ್ನು ಕೊಟ್ಟು ದೇಹವನ್ನು ಹದವಾಗಿ ಕೊಡಿಸಿದ್ದಾನೆ. ಸರಿಯಾದ ಪ್ಲೇಸ್ನಲ್ಲಿ ಇಟ್ಟಿದ್ದಾನೆ. ನಮ್ಮ ಕುಟುಂಬದಲ್ಲಿ, ನಾವು ಕೆಲಸ ಮಾಡೋ ಜಾಗದಲ್ಲಿ. ಸೊ ಅದರಲ್ಲಿ ಒಂದು ದೇವರ ಯೋಜನೆ ಇದೆ. ನಾವು ಎಲ್ಲವನ್ನು ಕೂಡ ಹಾಗೆ ಅಲ್ಲಗಳಿಲಿಕ್ಕೆ ಆಗಲ್ಲ. ದೇವರು ಏನೋ ಒಂದು ಯೋಜನೆಯನ್ನು ಇಟ್ಟಿದ್ದಾನೆ, ಎಲ್ಲವನ್ನು ಹದವಾಗಿ ಕೂಡಿಸಿದ್ದಾನೆ. ನೋಡಿ ನೆಕ್ಸ್ಟ್ ಲೈನ್ ಏನು ಹೇಳ್ತದೆ, 26ನೇ ವಚನ. ಒಂದು ಅಂಗಕ್ಕೆ ನೋವಾದರೆ ಎಲ್ಲ ಅಂಗಗಳಿಗೂ ನೋವಾಗುತ್ತದೆ. ನೋಡಿ, ಈ ಕೈಗೆ ಏನಾದ್ರು ನೋವಾಗ್ಬಿಟ್ರೆ, ಒಂದು ಬೆರಳಿಗೆ, ತುದಿ ಬೆರಳಿಗೆ ನೋವಾಗ್ಬಿಟ್ರೆ ಇಡೀ ದೇಹ 2 ದಿನ ಬೆಡ್ ರೆಸ್ಟ್ ತಗೊಂಡ್ಬಿಡ್ತದೆ. ಇಡೀ ದೇಹಕ್ಕೆ ಏನಾಯ್ತಪ್ಪ ಇಷ್ಟು ದೊಡ್ಡ ಘಟಕ್ಕೆ? ಒಂದು ತುದಿ ಬೆರಳಿನಲ್ಲಿ, ಅದು ಉಗುರು ಸಂಧಿಯಲ್ಲಿ ಸ್ವಲ್ಪ ನೋವಂತೆ. ಇಡೀ ದೇಹ ಹೇಗೆ ಅದರ ಹಿತವನ್ನು ಬಯಸ್ತಾ ಇದೆ. ಕಾಲಿನ ಒಂದು ತುದಿ ಬೆರಳಿಗೆ ಒಂದು ಸ್ವಲ್ಪ ಮುಳ್ಳು ಚುಚ್ಚಿಬಿಟ್ರೆ ಇಡೀ ದೇಹ ಹೇಗೆ ಅದಕ್ಕೆ ಕೇರ್ ಕೊಡ್ತದೆ. ಕೈಯಲ್ಲಿ ತಗೊಂಡು ಕಾಲನ್ನು ಅದಕ್ಕೆ ಬ್ಯಾಂಡೇಜ್ ಸುತ್ತಿ ಹೂ ಅಂತ ಬಾಯಿಲೆಲ್ಲ ಸದ್ದು ಮಾಡಿ ಅದನ್ನು ಆರೈಕೆ ಮಾಡ್ತದೆ. ಸೊ ಹಿತವನ್ನು ಒಂದಕ್ಕೊಂದು ಹೇಗೆ ಹಿತವನ್ನು ಬಯಸ್ತಾ ಇದೆ. ದೇವರು ಇಟ್ಟಿರೋದು ಹಾಗೆ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ನಮ್ಗೆ ಗೊತ್ತಿಲ್ಲದೇನೆ ನಮ್ಮ ದೇಹಕ್ಕೆ ಇನ್ನೊಂದು ಕಡೆ ನೋವು ಮಾಡಿಬಿಡ್ತದೆ. ಕೆಲವು ಏನೋ ಮಾಡೋಕ್ಕೆ ಹೋಗುವಾಗ ನಮ್ಮ ಬೆರಳೆ ಕಣ್ಣಿಗೆ ಚುಚ್ಚಿಬಿಡ್ತದೆ. ಕತ್ತರಿಸಾಕ್ಬಿಡ್ತೀರ ಬೆರಳೆನ? ಕಣ್ಣಿಗೆ ಚುಚ್ಚಿದೆ ನೀನು ಅಂತ ಹೇಳಿ ಕತ್ತರಿಸಾಕ್ತೀವ? ಖಂಡಿತ ಆಗೋದಿಲ್ಲ, ಕತ್ತರಿಸಾಕೋದಿಲ್ಲ. ಯಾಕಂದರೆ ಸಹಿಸ್ಕೊಳ್ತೀವಿ. ನಮ್ಮ ದೇವರು ಆ ರೀತಿಯಾಗಿ ಕೂಡಿಸಿದ್ದಾನೆ. ಒಂದೇ ದೇಹ, ಹಲ್ಲೆಲೂಯ, ಒಂದೇ ದೇಹ. ಅದರಿಂದಾಗಿ ನಾವು ಅದನ್ನು ಕತ್ತರಿಸಾಕೋದಿಲ್ಲ, ಬದಲಾಗಿ ಸಹಿಸಿಕೊಳ್ತೇವೆ. ಇವತ್ತು ವಾಕ್ಯ ಏನು ಹೇಳ್ತದೆ? ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಹಲ್ಲೆಲೂಯ. ಕೈ ಇರೋದೇ ಹಾಗೇನೆ, ಸಹಿಸ್ಕೊಳ್ಬೇಕು. ಕಣ್ಣಿರೋದೇ ಹಾಗೇನೆ, ಸಹಿಸ್ಕೊಳ್ಬೇಕು ನಾವು. ಹಲ್ಲೆಲೂಯ. ತಪ್ಪು ಮಾಡಿದಾಗ ಕೆಲವು ಸಮಯ ಬೆರಳು ತಪ್ಪು ಮಾಡಿಬಿಡ್ತು, ಚುಚ್ಚಿಬಿಡ್ತು. ನೆಕ್ಸ್ಟ್ ತಪ್ಪು ಮಾಡಿದ ಹಾಗೆ ಜಾಗ್ರತೆ ಇರಲಿ ಅಷ್ಟೇ. ಅದಕ್ಕೆ ಅಂತ ಹೇಳಿ ಇದು ಬೇಡವೇ ಬೇಡ, ಕೈ ಬೇಡವೇ ಬೇಡ, ಈ ಕಣ್ಣೇ ಬೇಡ ನನಗೆ ಅಂತ ಹೇಳಿ ತೋಡಿ ಬೀಸಾಕ್ಬಿಟ್ರೆ ಆಮೇಲೆ ಗತಿ ಏನಾಗೋದು? ದೇಹದ ಗತಿ. ಈ ಕಿವಿನೇ ಬೇಡ ಅಂತ ಹೇಳಿ ಏನಾದರೂ ಪೆನ್ ತೊಗೊಂಡು 2 ಕಿವಿಗೆ ಚುಚ್ಕೊಂಡ್ಬಿಟ್ರೆ ಆಮೇಲೆ ಭವಿಷ್ಯ ಏನಾಗೋದು? ದೇಹದ ಗತಿ. ಕೈನ ಕತ್ತರಿಸಾಕ್ಬಿಡಿ, ಏನಾಗುತ್ತೆ? ಕಾಲನ್ನು ಕತ್ತರಿಸಾಕ್ಬಿಡ್ರಿ, ಏನಾಗುತ್ತೆ? ಎಂಥ ಅನಾಹುತ. ಕೆಲವು ಸಮಯಗಳಲ್ಲಿ ನಮ್ಮ ದೇಹದ ಅಂಗಾಂಗಗಳು ಕೆಲವೊಂದು ಹೀನ ಕೆಲಸಕ್ಕೆ, ಕೆಲವೊಂದು ಉನ್ನತ ಕೆಲಸಕ್ಕೆ ಹೇಗೆ ಬೇಕಾದ್ರೂ ಬಳಕೆ ಆಗ್ಬೋದು. ಪ್ರತಿಯೊಂದು ಅದರದೇ ಆದಂತಹ ಕರ್ತವ್ಯ, ಅದರದೇ ಆದಂತಹ ಜವಾಬ್ದಾರಿಕೆಯನ್ನು ಹೊಂದಿದೆ. ಹಲ್ಲೆಲೂಯ. ಬಲಹೀನತೆಗಳಿರ್ಬೋದು, ಆದರೆ ನಾವು ಸಹಿಸಿಕೊಂಡಾಗಲೇ ಸಾಧನೆ ಇರೋದು. ಹಲ್ಲೆಲೂಯ. ಈಸಿಯಾಗಿ ಹೇಳ್ಬಿಡ್ಬೋದು, ಈ ಕೈ ಬೇಡ ನನಗೆ, ಎಡಗೈ, ಬಲಗೈ ಎಷ್ಟು ಇನ್ನು ಕೆಲಸ ಮಾಡ್ತಿದ್ದೆ ನೀನು, ಹೋಗು ಅಂತ ಕತ್ತರಿಸಿ ಬಿಸಾಕ್ಬಿಡ್ಬೋದು. ಆದರೆ ಬಿಸಾಕೋದ್ರಿಂದ ಎಷ್ಟು ನಷ್ಟ ಇದೆ, ತುಂಬಲಾರದ ನಷ್ಟ ಇದೆ. ದೇವರ ವಾಕ್ಯ ಏನು ಹೇಳುತ್ತೆ ಅಂದರೆ, ಕೊರತೆಗಳು, ಬಲಹೀನತೆಗಳು ಎಲ್ಲರಲ್ಲೂ ಇರ್ಬೋದು. ಯಾರು ಪರಿಪೂರ್ಣರಲ್ಲ, ನಾವೆಲ್ಲರೂ ಪೂರ್ಣತೆ ಕಡೆಗೆ ಸಾಕ್ತಾ ಇದ್ದೀವಿ. ನಾನು ಪರ್ಫೆಕ್ಟ್, ಅವನು ಸರಿ ಇಲ್ಲ, ಇವಳು ಸರಿ ಇಲ್ಲ ಅಂತ ನಾವು ಹೇಳೋದಾದರೆ ನಾವು ದೇವರ ಯೋಜನೆ ಪ್ರಕಾರ ಇಲ್ಲ, ದೇವರ ವಾಕ್ಯಾನುಸಾರವಾಗಿ ನಾವು ಇಲ್ಲ ಅಂತಲೇ ಅರ್ಥ. ಯಾಕಂದರೆ ಯಾರು ಪರಿಪೂರ್ಣರಲ್ಲ, ನಾವೆಲ್ಲರೂ ಪೂರ್ಣತೆ ಕಡೆಗೆ ಸಾಕ್ತಾ ಇದ್ದೀವಿ. ಕ್ರಿಸ್ತನ ಹಾಗೆ ಇನ್ನು ಆಗುವುದಕ್ಕೆ ನಾವು ಮುಂದೆ 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 ಸಾಗ್ತಾ ಇದ್ದೇವೆ. ಹಲ್ಲೆಲೂಯ. ಆ ಪೂರ್ಣತೆ ಕಡೆಗೆ ಸಾಗುವ ನಿಟ್ಟಿನಲ್ಲಿ ಬಲಹೀನತೆ ಉಳ್ಳವರನ್ನು ಸಹ ನಾವು ಸಹಿಸಿಕೊಳ್ಬೇಕು. ನಮ್ಮ ಕುಟುಂಬದಲ್ಲಿ ಇರ್ತಾರೆ, ಹಲ್ಲೆಲೂಯ, ನಮಗೆ ನೋವು ಮಾಡೋರೇ ಇರ್ತಾರೆ.
ನಮ್ಮ ಫ್ಯಾಮಿಲಿಯಲ್ಲೇ ಇರ್ತಾರೆ. ನಿಜ 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 ಪಾಸ್ಟ್ರೇ, ನಮ್ಮ ಗಂಡ ಹೀಗೇನೆ ನನಗೆ ತುಂಬ ನೋವು ಮಾಡ್ತಾರೆ, ನಮ್ಮ ಹೆಂಡತಿ ನೋವು ಮಾಡ್ತಾಳೆ, ನನ್ನ ಮಕ್ಕಳು ನೋವು ಮಾಡ್ತಾರೆ, ನಮ್ಮ ತಂದೆ ತಾಯಿ ನೋವು ಮಾಡ್ತಾರೆ, ನಮ್ಮ ಫ್ರೆಂಡ್ಸ್ ನೋವು ಮಾಡ್ತಾರೆ. ನಿಜ, ನೀವು ಹೇಳೋದೆಲ್ಲ ಸರಿಯೇ. ಆದರೆ ವಾಕ್ಯ ಹೇಳ್ತದೆ ಸಹಿಸಿಕೊಳ್ಳಿರಿ. ಹಲ್ಲೆಲೂಯಾ. ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ದೇವ್ರ ನಾಮಕ್ಕೆ ಸ್ತೋತ್ರ. ಸಾಧಾರಣವಾಗಿ ನಾವು ಮಾಡೋದೇನೆಂದರೆ ಹೆಂಗಾದ್ರೂ ಅವ್ರಿಗೆ ಬಡಿದು ಚಚ್ಚಿ ಅವ್ರನ್ನ ಸರಿದಾರಿಗೆ ತರಬೇಕು ಅಂತ ಹೇಳಿ. ಸರಿದಾರಿಗೆ ದೇವರು ತಗೊಂಬರ್ತಾರೆ. ಆದರೆ ಅದಕ್ಕೆ ಮೊದಲು ನಾವು ಸಹಿಸ್ಕೊಂಡ್ರೆ ಮಾತ್ರವೇ ಅವ್ರನ್ನ ಸರಿದಾರಿಗೆ ತರಲಿಕ್ಕೆ ಸಾಧ್ಯ. ನಾವೇ ಸಹಿಸ್ಕೊಂಡಿಲ್ಲ, ಕತ್ತರಿಸಾಕ್ಬಿಟ್ಟಿದ್ದೀವಿ ಅಂತಂದರೆ ಅವ್ರನ್ನ ಹೆಂಗೆ ಸರಿದಾರಿಗೆ ತರುವುದು? ದೇವರು ಯಾವುದನ್ನು ಆಕಸ್ಮಿಕವಾಗಿ ಮಾಡೋದಿಲ್ಲ. ಕೆಲವೊಂದು ಆ ದೇವರ ಚಿತ್ತವಿಲ್ಲದೆ ನಡೆಯಿತು ಅಂತಂದರೂ ಸಹ ಒಂದು ಮಾತ್ರ ಸತ್ಯ, ದೇವರು ತನ್ನ ಅನಾದಿ ಸಂಕಲ್ಪದ ಮೇರೆಗೆ ನಮಗೆ ಕಾರ್ಯನಿರ್ವಹಿಸುವುದರಿಂದ ನಮಗೆ ಕೇಡಾಗಿರುವುದನ್ನು ಸಹ ನಮಗೆ ಹಿತವಾಗಿ ಮಾಡ್ತಾನೆ. ಕೇಡಾದ ಎಲ್ಲವನ್ನು ಹಿತವಾಗಿ ಮಾಡುವೆ ಅಂತ ಹಾಡಾಡ್ತೀವಲ್ಲ, ನಮಗೆ ಏನೇ ಕೇಡಾಗಿದ್ದರೂ ಅದನ್ನು ಹಿತವಾಗಿ ಮಾರ್ಪಡಿಸ್ತಾನೆ. ಯಾಕಂದರೆ ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 38ನೇ ವಚನ ಈ ರೀತಿಯಾಗಿ ಹೇಳ್ತದೆ. 8:28 ಹೇಳ್ತದೆ. ರೋಮ 8:28. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ. ಎಲ್ಲಾ ಕಾರ್ಯಗಳು ಅನುಕೂಲ ಆಗ್ತದೆ. ಈ ಮಗನು ನನಗೆ ನನ್ನ ಹೊಟ್ಟೆಲಿ ಹುಟ್ಟಬಾರ್ದಾಗಿತ್ತು, ಈ ಥರ ಬಂದು ನನಗೆ ತಲೆ ತಿಂತಾ ಇದ್ದ ಅಂತ ನೀವು ನೆನೆಸಿದ್ರೂ ಸಹ ದೇವರು ಆ ಮಗನನ್ನು ಒಳ್ಳೆಯವನಾಗಿ ಮಾರ್ಪಡಿಸಲಿಕ್ಕೆ ಸಾಧ್ಯ. ಹೋಗಿ ಹೋಗಿ ಈ ಗಂಡನ ಕೈಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ನಾನು ನನಗೆ ಈ ಗಂಡನೇ ಸರಿ ಇಲ್ಲ ಅಂತ ನೀವೇನಾದ್ರು ನೆನೆಸಿದ್ರೂ ಸಹ ಆ ಗಂಡನನ್ನು ಸರಿ ಮಾಡಲಿಕ್ಕೆ ದೇವರು ಶಕ್ತನು. ಅಯ್ಯೋ ಎಲ್ಲೋ ರಾಕ್ಷಸಿ ಬಂದು ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ, ನನಗೆ ಇವಳನ್ನ ಮದುವೆನೇ ಆಗಬಾರ್ದಾಗಿತ್ತು ಅಂತ ನೀವು ನೆನೆಸ್ಬೋದು. ಆದರೆ ಅವಳನ್ನು ಮಾರ್ಪಡಿಸಲಿಕ್ಕೆ ದೇವರಿಂದ ಸಾಧ್ಯ. ಯಾಕೆ ನಮಗೆ ನಂಬಿಕೆ ಇಲ್ಲ? ಯಾಕೆ ನಾವು ದೇವರನ್ನ ಆತ್ಕೋತಾ ಇಲ್ಲ? ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ನಾವು ದೇವರ ಚಿತ್ತಕ್ಕೆ ಸಮರ್ಪಣೆ ಮಾಡಿ ದೇವರ ಯೋಜನೆಗೆ ಒಪ್ಪಿಸಿಕೊಟ್ಟು ನಾವು ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳುವಾಗ ದೇವರು ನೆಕ್ಸ್ಟ್ ಲೆವೆಲ್ಗೆ ನಮ್ಮನ್ನು ತಗೊಂಡೋಗ್ತಾರೆ. ಹಲ್ಲೆಲೂಯಾ. ಇದನ್ನು ಸತ್ಯವೇದ ಭಾಳ ಸ್ಪಷ್ಟವಾಗಿ ನಮಗೆ ವಿವರಿಸಿ ಹೇಳ್ತದೆ. ಯೇಸು ಸ್ವಾಮಿಯ ಜೀವಿತ ಅದಕ್ಕೆ ನಮಗೆ ಒಂದು ಒಳ್ಳೆಯ ನಿದರ್ಶನ. ಮಾರ್ಕನ ಸುವಾರ್ತೆ 9ನೇ ಅಧ್ಯಾಯ ಮಾರ್ಕ 9:19 ಓದ್ರಿ. ಮಾರ್ಕ 9:19. ಅದಕ್ಕಾತನು, ಎಲ್ಲಾ ನಂಬಿಕೆ ಇಲ್ಲದಂತ ಸಂತಾನವೇ, ನಾನು ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇರಲಿ, ಇನ್ನೆಷ್ಟು ದಿನ ನಿಮ್ಮನ್ನು ಸಹಿಸಿಕೊಳ್ಳಲಿ, ಅವನನ್ನು ನನ್ನ ಬಳಿಗೆ ತೆಗೆದುಕೊಂಡು ಬನ್ನಿರಿ ಅನ್ನಲು ಅವನನ್ನು ಆತನ ಬಳಿಗೆ ತೆಗೆದುಕೊಂಡು ಬಂದರು. ಆತನನ್ನು ಕಂಡ ಕೂಡಲೇ ಆ ದೆವ್ವವು ಅವನನ್ನು ಬಹಳವಾಗಿ ಒದ್ದಾಡಿಸಲು ಅವನು ನೆಲಕ್ಕೆ ಬಿದ್ದು ನೊರೆ ಸುರಿಸುತ್ತಾ ಹೊರಳಾಡಿದನು. ಸಾಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ. ಯೇಸು ಸ್ವಾಮಿಯ ಬಳಿಯಲ್ಲಿ ಒಬ್ಬ ಮೂರ್ಛಾ ರೋಗಿಯನ್ನು ಯೇಸು ಸ್ವಾಮಿ ಶಿಷ್ಯರ ಬಳಿಯಲ್ಲಿ ತೊಗೊಂಬರ್ತಾರೆ. ಆದರೆ ಅವರಿಂದ ಆ ಅದ್ಭುತವನ್ನು ಮಾಡೋಕ್ಕಾಗ್ತಾ ಇಲ್ಲ, ಅವ್ರನ್ನ ವಾಸಿ ಮಾಡೋಕ್ಕಾಗ್ತಾ ಇಲ್ಲ. ಯೇಸು ಸ್ವಾಮಿ ಬಹಳ ಬೇಜಾರಲ್ಲಿ ಹೇಳ್ತಾರೆ, ಎಲ್ಲ ನಂಬಿಕೆ ಇಲ್ಲದ ಸಂತಾನವೇ, ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇರಲಿ, ಇನ್ನೆಷ್ಟು ದಿನ ನಿಮ್ಮನ್ನು ಸಹಿಸಿಕೊಳ್ಳಲಿ, ಇಷ್ಟು ದಿನ ನನ್ನ ಜೊತೆಯಲ್ಲಿದ್ದು ಇನ್ನೂ ನಿಮಗೆ ಈ ಒಂದು ಸ್ವಸ್ಥತೆಯನ್ನು ಮಾಡೋಕ್ಕಾಗಲಿಲ್ವಾ? ನೋಡಿ, ಶಿಷ್ಯರು ಯೇಸು ಸ್ವಾಮಿಯ ಮಟ್ಟಕ್ಕಿನ್ನೂ ಬೆಳೆದಿಲ್ಲ. ಆದರೆ ಯೇಸು ಸ್ವಾಮಿ ಅವ್ರನ್ನ ಸಹಿಸ್ಕೊಳ್ತಾರೆ. ಇನ್ನೆಷ್ಟು ದಿನ ನಿಮ್ಮನ್ನು ಸಹಿಸಿಕೊಳ್ಳಿ ಅಂತ ಹೇಳಿ ಅಷ್ಟು ಬೇಜಾರಾಗ್ತದೆ. ಆದರೂ ಸಹ ಅವ್ರನ್ನ ತಳ್ಳಿಬಿಡಲಿಲ್ಲ. ಅವ್ರನ್ನ ಸಹಿಸಿಕೊಂಡು ಅವ್ರನ್ನ ಕರ್ಕೊಂಡೇ ಕೊನೆಯವರೆಗೆ ಸೇವೆಯಲ್ಲಿ ಯೇಸು ಸ್ವಾಮಿ ಹೊಡೆದಾಡ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನೊಂದು ಸಂಭವವನ್ನು ಓದ್ರಿ. ಲೂಕನ ಸುವಾರ್ತೆ 9ನೇ ಅಧ್ಯಾಯ 53ನೇ ವಚನ. ಲೂಕ 9:53.
ಸಮಾರ್ಯದವರ ಒಂದು ಹಳ್ಳಿಗೆ ಬಂದರು. ಆದರೆ ಆತನು ಯೆರೂಸಲೇಮಿಗೆ ಹೋಗುವವನಾದದ್ದರಿಂದ ಆ ಸಮಾರ್ಯದವರು ಆತನನ್ನು ಸೇರಿಸಿಕೊಳ್ಳಲಿಲ್ಲ. ಸಮಾರ್ಯದ ಒಂದು ಪಟ್ಟಣಕ್ಕೆ ಯೇಸು ಸ್ವಾಮಿ ಶಿಷ್ಯರೊಂದಿಗೆ ಬರ್ತಾ ಇದ್ದಾರೆ. ಆ ಸಮಾರ್ಯದವರು ಅವ್ರನ್ನ ಸೇರಿಸ್ಕೊಂಡಿಲ್ವಂತೆ. ಆಗ ತಕ್ಷಣ ಏನು ಹೇಳ್ತಾರೆ ಶಿಷ್ಯರು? ಆತನ ಶಿಷ್ಯರಾದ ಯಾಕೋಬ ಯೋಹಾನರು ಇದನ್ನು ಕಂಡು, ಸ್ವಾಮಿ, ಆಕಾಶದಿಂದ ಬೆಂಕಿ ಬಿದ್ದು ಇವರನ್ನು ನಾಶ ಮಾಡಲಿ ಎಂದು ನಾವು ಹೇಳುವುದಕ್ಕೆ ನಿನಗೆ ಮನಸ್ಸುಂಟೋ? ಅವ್ರಿಗೇನಂದ್ರೆ, ಈಗಲೇ ಬೆಂಕಿ ನಮ್ಮನ್ನು ಸೇರಿಸ್ಕೊಂಡಿಲ್ವಲ್ಲ, ಈಗಲೇ ಬೆಂಕಿ ಬಂದು ಇವ್ರನ್ನ ಸುಟ್ಟು ಹಾಕ್ಬಿಡ್ಲಿ. ಆದರೆ ಯೇಸು ಸ್ವಾಮಿ ಅವ್ರನ್ನ ಗದರಿಸ್ರೆ ಹಂಗಲ್ಲ, ಅವ್ರನ್ನೂ ಕೂಡ ನಾವು ಸಹಿಸಿಕೊಳ್ಬೇಕು. ಹಲ್ಲೆಲೂಯ. ಶಿಷ್ಯರು ಯೇಸು ಸ್ವಾಮಿಯ ಥಿಂಕಿಂಗ್ ಲೆವೆಲ್ಗೆ ಬರಲೇ ಇಲ್ಲ. ಯೇಸು ಸ್ವಾಮಿಯ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ಗೆ ಶಿಷ್ಯರು ಬರಲೇ ಇಲ್ಲ. ಯೇಸು ಸ್ವಾಮಿ ಅವ್ರಿಗೆ ತಿರುಕೊಂಡು ಏನು ಹೇಳಿದ್ರು? 56ನೇ ವಚನ ಹೇಳ್ತದೆ, ಮನಸ್ಸುಂಟೋ ಎಂದು ಕೇಳಲು ಆತನು ತಿರುಗಿಕೊಂಡು ಅವರನ್ನು ಗದರಿಸಿದನು. ಯೇಸು ಸ್ವಾಮಿಯ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್, ಯೇಸು ಸ್ವಾಮಿಯ ಗ್ರಹಿಕೆ ಲೆವೆಲ್ ಶಿಷ್ಯರಿಗೆ ಬರಲೇ ಇಲ್ಲ. ಆದರೂ ಆ ಶಿಷ್ಯರನ್ನೇ ಜೊತೆಗಿರಿಸ್ಕೊಂಡಿದ್ದಾನೆ. ಆಮೇಲೆ ಅವರು ಬೇರೆ ಹಳ್ಳಿಗೆ ಹೋದ್ರಂತೆ. ನೀವು ಬೇರೆ ಭಾಷಾಂತರದಲ್ಲಿ ಹೋದರೆ ಅಲ್ಲಿ ಸ್ಪಷ್ಟವಾಗಿದೆ. ಯೇಸು ಸ್ವಾಮಿ ಮತ್ತು ಶಿಷ್ಯರು ಬೇರೆ ಹಳ್ಳಿಗೆ ಆಮೇಲೆ ಹೋಗ್ತಾರೆ. ಓಕೆ, ಮಾರ್ಕನ ಸುವಾರ್ತೆ 14ನೇ ಅಧ್ಯಾಯ 50-52. ಮಾರ್ಕ 14:50-52. ಆಗ ಶಿಷ್ಯರೆಲ್ಲರೂ ಆತನನ್ನು ಬಿಟ್ಟು ಓಡಿ ಹೋದರು. ನೋಡಿ, ಈ ಶಿಷ್ಯರು ಮೊದಲನೇದಾಗಿ ಯೇಸು ಸ್ವಾಮಿಯ ಒಂದು ಲೆವೆಲ್ಗೆ ಇನ್ನೂ ಬಂದಿಲ್ಲ. ಯೇಸು ಸ್ವಾಮಿಯ ಒಂದು ನಂಬಿಕೆ ಲೆವೆಲ್ಗೆ ಇನ್ನೂ ಬಂದಿಲ್ಲ. ಅದ್ಭುತ ಮಾಡುವ ಲೆವೆಲ್ಗೆ ಇನ್ನೂ ಬಂದಿಲ್ಲ. ಎರಡನೇದಾಗಿ ಯೇಸು ಸ್ವಾಮಿ ಎಲ್ಲರನ್ನ ರಕ್ಷಿಸಲಿಕ್ಕೆ ಬಂದರೆ ಇವರು ಅವನ ಮೇಲೆ ಬೆಂಕಿ ಬಿದ್ದವರ ಸುಟ್ಟು ಹೋಗಲಿ ಅಂತ ಹೇಳಿ ಅವರೇ ಬೇರೆ ಥಾಟ್ನಲ್ಲಿದ್ದಾರೆ. ಇಲ್ಲಿ ನೋಡಿದ್ರೆ ಯೇಸು ಸ್ವಾಮಿಯನ್ನು ಹಿಡಿಯೋಕ್ಕೆ ಸಿಪಾಯಿಗಳು ಬಂದರೆ ಎಲ್ಲ ಬಿಟ್ಬಿಟ್ಟು ಓಡಿ ಹೋಗ್ತಾ ಇದ್ದಾರೆ. ಒಬ್ಬರೂ ಇಲ್ಲ. ಶಿಷ್ಯರು ಆತನನ್ನು ಬಿಟ್ಟು ಓಡಿ ಹೋದರು. ಒಬ್ಬನೊಬ್ಬ ಯವನಸ್ಥನು ಬರೀ ಮೈ ಮೇಲೆ ನಾರುಮಡಿಯನ್ನು ಹೊದ್ದವನಾಗಿ ಆತನ ಹಿಂದೆ ಜನರ ಕೂಡ ಬರುತ್ತಿದ್ದನು. ಅವರು ಅವನನ್ನು ಹಿಡಿಯಲಾಗಿ ಅವನು ಆ ನಾರುಮಡಿಯನ್ನು ಬಿಟ್ಟು ಬರೀ ಮೈಯಲ್ಲಿ ಓಡಿ ಹೋದನು. ಬರೀ ಮೈಯಲ್ಲಿ ಆ ಬಟ್ಟೆನೆಲ್ಲ ಬಿಟ್ಬಿಟ್ಟು ಬರೀ ಮೈಯಲ್ಲೇ ಓಡಿ ಹೋದನಂತೆ. ಇವ್ರನ್ನ ಕಟ್ಕೊಂಡು ಯೇಸು ಸ್ವಾಮಿ ಉಜ್ಜೀವನಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೂ ಅವ್ರನ್ನೆಲ್ಲ ಸಹಿಸ್ಕೊಂಡೇ ಯೇಸು ಸ್ವಾಮಿ ಅವರ ಬಲಹೀನತೆಗಳು, ಅವರ ಕೊರತೆಗಳು ಎಲ್ಲವನ್ನ ಸಹಿಸ್ಕೊಂಡೇ ತನ್ನ ಯೋಜನೆಯನ್ನು ಮುಂದುವರಿಸ್ಕೊಂಡು ಬಂದನು. ಅದು ಮಾತ್ರ ಅಲ್ಲ, ಈ ಇಸ್ಕರಿಯೋತ ಯೋಧನ ಸಹಿಸ್ಕೊಂಡಿದ್ದಾರಲ್ಲ, ಅದು ನನಗೆ ಆಶ್ಚರ್ಯ. ಅಲ್ಲಿ ನೋಡಿ, ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯಕ್ಕೆ ಬನ್ನಿ. ಅಧ್ಯಾಯ 21ನೇ ವಚನವನ್ನು ಓದಿ. ಮತ್ತಾಯ 26:21. ಅವರು ಊಟ ಮಾಡುತ್ತಿರುವಾಗ ಆತನು, ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡುಕೊಡುವನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಯೇಸು ಸ್ವಾಮಿಗೆ ಮೊದಲೇ ಗೊತ್ತಿದೆ ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡ್ಕೊಡ್ತಾನೆ ಅಂತ ಹೇಳಿ. ನಾವಾಗಿದ್ರೆ ಏನು ಮಾಡ್ತಿದ್ವಿ? ಬೇರೆ ಶಿಷ್ಯರಿಗೆಲ್ಲ ಎತ್ತಿ ಕಟ್ಟಿ, ನೋಡಿ ಇವನು ಈ ಥರ ಕುತಂತ್ರ ಮಾಡ್ತಾ ಇದ್ದಾನಲ್ಲ, ಹಾಕಿ ದುಬ್ಬಸ್ರವಣ್ಣ ಅಂತ ಹೇಳಿ ಬಡ್ದಾಕ್ಬಿಡ್ತಿದ್ವಿ. ಇಷ್ಟು ದಿನ ನಮ್ಮ ಜೊತೇಲಿ ಇದ್ಬಿಟ್ಟು ನಮಗೆ ನಮ್ಮ ಊಟನೆಲ್ಲ ತಿಂದುಬಿಟ್ಟು ನಮಗೆ ದ್ರೋಹ ಮಾಡ್ತಾ ಇದ್ದಾನೆ, ತಿಂದು ಮನೆಗೆ ಕಣ್ಣ ಹಾಕ್ತಾನೆ ಅಂಥೇಳಿ. ಪೇತ್ರನಿಗೆ ಏನಾದ್ರು ಗೊತ್ತಾಗಿದ್ದರೆ ಅಲ್ಲಿ ಮಹಾಯಾಜಕನ ಆಳಿನ ಕಿವಿ ಕತ್ತರಿಸ್ನಲ್ಲ, ಇವನ್ನ ಕೆತ್ತಾಕ್ಬಿಡ್ತಿದ್ನು ಇಲ್ಲೇ. ಯೇಸು ಸ್ವಾಮಿ ಅದನ್ನು ಮಾಡಲಿಲ್ಲ, ಆದರೂ ಅವನ್ನ ಸಹಿಸ್ಕೊಳ್ತಾ ಇದ್ದಾರೆ. ನೋಡಿ 23ನೇ ವಚನ ಓದಿ. ಅದಕ್ಕಾತನು, ಬಟ್ಟಲಲ್ಲಿ ನನ್ನ ಸಂಗಡ ಕೈಯದ್ದಿದವನೇ ನನ್ನನ್ನು ಹಿಡುಕೊಡುವನು. ಅಂದರೆ ಆತನ ಜೊತೆ ಊಟ ಮಾಡಲಿಕ್ಕೂ ಕೂಡ ಅನುಮತಿ ಕೊಟ್ಟಿದ್ದಾರೆ, ತನ್ನ ಜೊತೆಲಿ ಊಟ ಮಾಡಲಿಕ್ಕೆ. ಯೇಸು ಸ್ವಾಮಿ ಹೆಂಗೆ ಸಹಿಸ್ಕೊಂಡಿದ್ದಾರೆ ನೋಡಿ. ಆಮೇಲೆ ಮುಂದೆ 50ನೇ ವಚನಕ್ಕೆ ಬನ್ನಿ. ಯೇಸು ಅವನಿಗೆ, ಗೆಳೆಯನೇ ನೀನು ಬಂದ ಕೆಲಸ ಇದೆಯೋ? ನೋಡಿ, ಯೇಸು ಸ್ವಾಮಿನ ಹಿಡ್ಕೊಡ್ಲಿಕ್ಕೆ ಬರ್ತಾ ಇದ್ದಾನೆ. ಅಲ್ಲೂ ಕೂಡ ನಾವಾಗಿದ್ರೆ ಏನು ಹೇಳ್ತಿದ್ವಿ? ದ್ರೋಹಿ, ಇನ್ನೇನೇನು ಮಾತಾಡ್ತಿದ್ವೋ ಗೊತ್ತಿಲ್ಲ, ಅಂಥವನೇ ಇಂಥವನೇ ಹಿಂಗೆಲ್ಲ ಮಾಡಿದ್ದೀಯಲ್ಲ, ಸರಿಯಾ ನೀನು
ಅಂತ ಹೇಳಿ ಅವನ್ನ ಬೈತಿದ್ವಿ. ಆದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಗೆಳೆಯನೇ, ಹಾಗಾದರೆ ಹೇಗೆ ಇದನ್ನೆಲ್ಲ ಸಹಿಸ್ಕೊಂಡ್ರು, ಇಷ್ಟು ಕೇಡು ಮಾಡಿದ್ರು, ಇವ್ರನ್ನೆಲ್ಲ ಯೇಸು ಸ್ವಾಮಿ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ಗೆ ಬರಲಿಲ್ಲ. ಯೇಸು ಸ್ವಾಮಿ ಒಂದು ಹೇಳಿದ್ರೆ ಇವರೊಂದು ಮಾಡ್ತಾಯಿದ್ರು, ಇವನ್ನೆಲ್ಲ ಸಹಿಸ್ಕೊಂಡಿದ್ದಾರೆ. ಇಂಥವ್ರನ್ನೇ ನೋಡಿ ಯೇಸು ಸ್ವಾಮಿ ಹೇಳ್ತಾ ಇದ್ರು. ಯೋಹಾನ ಸುವಾರ್ತೆ 21ನೇ ಅಧ್ಯಾಯ 5ನೇ ವಚನ. ಯೋಹಾನ 21:5. ಆಗ ಯೇಸು ಅವರನ್ನು ಮಕ್ಕಳಿರಾ ಅಂತ ಕರೀತಾರೆ. ಹಲ್ಲೆಲೂಯಾ. ಇಷ್ಟು ಯೇಸು ಸ್ವಾಮಿ ವಿಷನ್ಗೆ ಬರಲಿಲ್ಲ, ಎಲ್ಲ ಬಿಟ್ಬಿಟ್ಟು ಓಡೋಗ್ಬಿಟ್ರು. ಯೇಸು ಸ್ವಾಮಿ ಪುನರುತ್ಥಾನ ಆದಮೇಲೆ ಬನ್ನಿ ನಿಮಗೆ ಮಾಡ್ತೀನಿ ಅಂತ ಹೇಳಿ ಸರಿಯಾಗಿ ಅವ್ರನ್ನ ಬೆಂಡೆತ್ತಬೇಕಾಗಿತ್ತು. ಆದರೆ ಅವರೆಲ್ಲರನ್ನೂ ಸಹಿಸಿಕೊಂಡು ಮಕ್ಕಳಿರಾ ಅಂತ ಕರೀತಾ ಇದ್ದಾರೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿಮಗೆ ಕೇಡು ಮಾಡಿದವ್ರಿಗೆ ಮಗಳೇ, ಮಗನೇ. ಸೊ ನಾವು ಆ ರೀತಿಯಾದ ಅಪ್ರೋಚ್ನ ಹೊಂದಲಿಕ್ಕೆ ಸಾಧ್ಯನಾ? ಸಹಿಸ್ಕೊಳ್ಳಿಕ್ಕೆ ಸಾಧ್ಯನಾ? ನಮಗೆ ಕೇಡು ಮಾಡುವವ್ರನ್ನು ನಾವು ಸಹಿಸ್ಕೊಳ್ಳಿಕ್ಕೆ ಸಾಧ್ಯನಾ? ಮಗಳು, ಮಗನು ಅಥವಾ ತಂದೆ ತಾಯಿ. ಒಬ್ಬ ಸಹೋದರ ಹೇಳ್ತಾ ಇದ್ದ, ನಮ್ಮ ಅಪ್ಪನೇ ಅಲ್ಲ, ಅಪ್ಪ ಅಂತ ಹೇಳಲಿಕ್ಕೆ ಯಾವ ಯೋಗ್ಯತೆಯೂ ಇಲ್ಲ ಅವನಿಗೆ ಅಂತ ಹೇಳ್ತಾ ಇದ್ದ. ಇರಲಿ, ಪರವಾಗಿಲ್ಲ, ಸಹಿಸ್ಕೊಳ್ಳಿಕ್ಕೆ ಸಾಧ್ಯನಾ? ಈಗ ದೇವರು ನಿಮಗೆ ಬಲ ಕೊಡ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸಹಿಸ್ಕೊಳ್ಳಿಕ್ಕೆ ಬಹಳ ಅಗತ್ಯವಾದ ಒಂದು ವಿಚಾರ ಅಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಓದಿದಾಗ ಅಲ್ಲಿದೆ. ಎಫೆಸ 4:3 ಓದ್ರಿ. ಎಫೆಸ 4:3. ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಪ್ರೀತಿ ಇದ್ದರೆ ಈ ಸಹನೆ ಆಟೋಮ್ಯಾಟಿಕ್ ಬಂದುಬಿಡ್ತದೆ. ನಾವೇನು ಹೆಚ್ಚಾಗಿ ಟೆನ್ಷನ್ ಮಾಡ್ಕೋಬೇಕಾಗಿಲ್ಲ. ಎಲ್ಲಿ ಪ್ರೀತಿ ಇದೆಯೋ ಅಲ್ಲಿ ಸಹನೆ ಇದೆ. ನೀವು ಕೊರಿಂಥದವರಿಗೆ ಪೌಲನು ಬರೆದ ಪತ್ರಿಕೆಯನ್ನು 13ನೇ ಅಧ್ಯಾಯವನ್ನು ಓದಿದ್ರೆ, 13ನೇ ಅಧ್ಯಾಯ 1 ಕೊರಿಂಥ 13ನೇ ಅಧ್ಯಾಯ 7ನೇ ವಚನ. 1 ಕೊರಿಂಥ 13:7. ಎಲ್ಲವನ್ನು ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನು ನಂಬುತ್ತದೆ, ಎಲ್ಲವನ್ನು ನಿರೀಕ್ಷಿಸುತ್ತದೆ, ಎಲ್ಲವನ್ನೂ ಸಹಿಸಿಕೊಳ್ಳುತ್ತದೆ. ಪ್ರೀತಿ ಎಲ್ಲವನ್ನೂ ಸಹಿಸಿಕೊಳ್ತದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಸ್ವಾಮಿ ಶಿಷ್ಯರನ್ನ ಅವರ ಬಲಹೀನತೆಗಳನ್ನೆಲ್ಲ ಸಹಿಸ್ಕೊಂಡ್ರು ಅಂತಂದರೆ ಅವ್ರ ಮೇಲೆ ಪ್ರೀತಿ ಇಟ್ಟಿದ್ದರಿಂದನೇ. ಹಲ್ಲೆಲೂಯಾ. ಗೆಳೆಯನೇ ಅಂತ ಕರಿಬೇಕಾದ್ರೆ ಬೇರೆ ಏನಿಲ್ಲ, ಅವನಷ್ಟು ದ್ರೋಹ ಮಾಡಿದ್ರು ಅವನ ಮೇಲೆ ಪ್ರೀತಿ ಕಡಿಮೆ ಆಗಿಲ್ಲ. ಹಲ್ಲೆಲೂಯಾ. ಇವತ್ತು ದೇವರು ಒಂದು ದೈವಿಕವಾದ ಪ್ರೀತಿಯನ್ನು ನಮ್ಮ ಹೃದಯಗಳಲ್ಲಿ ಹಾಕಲಿ. ನಮಗೆ ಕೇಡು ಮಾಡಿದವ್ರನ್ನೂ ಸಹ ನಾವು ಸಹಿಸಿಕೊಂಡು ಅವ್ರ ಜೊತೆ ಹೊಂದಿಕೊಂಡು ದೇವರ ಯೋಜನೆ ನಮ್ಮ ಮಾಡಿ ಮುಗಿಸ್ಲಿಕ್ಕೆ ದೇವರು ನಮಗೆ ಕೃಪೆ ಕೊಡಲಿ. ಹಲ್ಲೆಲೂಯಾ. ಒಂದು ಫ್ಯಾಮಿಲಿ ಅಂತ ಹೇಳಿದ್ರೆ ದೇವ್ರದ್ದೊಂದು ಯೋಜನೆ ಇದೆ. ನೀವು ಗಂಡ ಹೆಂಡತಿ ಒಬ್ರನ್ನೊಬ್ರು ಸಹಿಸ್ಕೊಂಡು ಬಾಳಿದ್ರೆ ಮಾತ್ರವೇ ನೀವು ಮುಂದೆ ಸಾಗ್ಲಿಕ್ಕೆ ಸಾಧ್ಯ. ನಂತರ ಇವಳಿಲ್ಲ ಅಂತ ನೀವು ಹಠ ಹಿಡಿದ್ರೆ ಖಂಡಿತ ನಿಮ್ಮ ಥರ ಇರಲ್ಲ. ಇದಂಗಿರೋಕ್ಕಾಗುತ್ತೆ? 18-20 ವರ್ಷ ಎಲ್ಲೋ ಬೇರೆ ವಾತಾವರಣದಲ್ಲಿ ಬೆಳೆದ್ಬಿಟ್ಟು ನಿಮ್ಮ ಥರ ಹೆಂಗೆ ಆಗೋಕ್ಕಾಗುತ್ತೆ? ಅಥವಾ ನೀವು ಅವ್ರ ಥರ ಆಗೋಕ್ಕಾಗಲ್ಲ. ಇಬ್ಬರೂ ಸೇರಿ ಒಬ್ಬರನ್ನೊಬ್ಬರು ಸಹಿಸಿಕೊಂಡಾಗ, ಅಥವಾ ಮಕ್ಕಳು ತಂದೆ ತಾಯಿಗಳನ್ನು ಸಹಿಸಿಕೊಂಡಾಗ, ತಂದೆ ತಾಯಿಗಳು ಮಕ್ಕಳನ್ನು ಸಹಿಸಿಕೊಂಡಾಗ ಮಾತ್ರವೇ ದೇವರ ಯೋಜನೆಯ ನೆಕ್ಸ್ಟ್ ಲೆವೆಲ್ಗೆ ನಾವು ಹೋಗ್ಲಿಕ್ಕೆ ಸಾಧ್ಯ. ನಾವು ಸಹಿಸ್ಕೊಂಡಿಲ್ಲ ಅಂದರೆ ಮಾಡಲಿಕ್ಕಾಗಲ್ಲ. ನೋಡಿ, ಯೇಸು ಸ್ವಾಮಿ ಈ ಶಿಷ್ಯರನ್ನ ಸಹಿಸಿಕೊಂಡ್ರು. ಅವರ ಬಲಹೀನತೆಗಳು, ಅವರ ಅಪನಂಬಿಕೆಯನ್ನು ಸಹಿಸಿಕೊಂಡನು. ಎಷ್ಟು ಕಾಲ ನಿಮ್ಮ ಜೊತೆಲಿ ಇರಲಿ, ಇನ್ನೂ ಎಷ್ಟು ನಿಮ್ಮನ್ನು ಸಹಿಸಿಕೊಳ್ಳಿ ಅಂತ ಹೇಳಿ ಅಷ್ಟು ಬೇಜಾರು ವ್ಯಕ್ತಪಡಿಸ್ತಾರೆ. ಆದರೂ ಕೂಡ ಅವ್ರನ್ನ ತೊರೆದು ಬಿಡಲಿಲ್ಲ, ಅವ್ರನ್ನ ಇಟ್ಕೊಂಡೇ ಸೇವೆ ಮಾಡ್ತಾಯಿದ್ದಾರೆ. ಯೇಸು ಸ್ವಾಮಿ ಎಲ್ಲರನ್ನ ರಕ್ಷಿಸಲಿಕ್ಕೆ ನೋಡಿದ್ರೆ ಅವ್ರ ಮೇಲೆ ಬೆಂಕಿ ಬರಲಿ ಅಂತ ಕೇಳ್ತಾ ಇದ್ದಾರೆ. ಏನರಪ್ಪ ನಿಮ್ಮ ಮನಸ್ಸು? ಇವರೆಲ್ಲ ರಕ್ಷಣೆಗೆ ಬರಬೇಕು ಅಂತ ನಾನು ಆಲೋಚನೆ ಮಾಡಿದ್ರೆ ನೀವು ಅವರೆಲ್ಲ ಸುಟ್ಟೋಗ್ಬೇಕು, ದಹಿಸಿ ಹೋಗಬೇಕು ಅಂತ ಯೋಚನೆ ಮಾಡ್ತಿರಲ್ಲ. ಸೊ ಅವರ ಮನಸ್ಸು ಟೋಟಲಿ ಡಿಫ್ರೆಂಟ್ ಆಗಿದೆ. ಆದರೂ ಯೇಸು ಸ್ವಾಮಿ ಅವ್ರನ್ನೆಲ್ಲ ಸಹಿಸಿಕೊಂಡಿರೋದ್ರಿಂದ ಒಂದು ಹಂತ ಬಂತು, ದೇವರು ಅವರನ್ನಿಟ್ಟೆ ಇಡೀ ಜಗತ್ತಿಗೆ ಸುವಾರ್ತೆಯನ್ನು ತಗೊಂಡೋಗ್ಲಿಕ್ಕೆ ಅವಕಾಶ ಆಯಿತು. ಮುಂದೆ ದೇವರ ಯೋಜನೆ ಇದೆ. ಈಗಿನ ಸನ್ನಿವೇಶ ನೋಡಿ ನೀವು ಕಂಗೆಡಬೇಡ್ರಿ, ಸಹಿಸಿಕೊಳ್ಳ್ರಿ, ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳ್ರಿ. ಹಲ್ಲೆಲೂಯಾ. ಒಂದು ಫ್ಯಾಮಿಲಿಯಲ್ಲಿದ್ದೀರಾ, ಅಣ್ಣ ತಮ್ಮ ಸಹಿಸಿಕೊಳ್ಳಿ, ಅಕ್ಕ ತಂಗಿ ಸಹಿಸಿಕೊಳ್ಳ್ರಿ, ಪರವಾಗಿಲ್ಲ. ಅಕ್ಕ ಹಲ್ಲೆಲೂಯಾ, ತಂಗಿ ಅಥವಾ ಅಣ್ಣ ತಮ್ಮ ಮಕ್ಕಳು
ನಮ್ಮ ಮಮ್ಮಿ ಡ್ಯಾಡಿನೇ, ಇನ್ನೇನು ಮಾಡೋದು, ನಮ್ಮ ಕೈಯೇ ನಮ್ಗೆ ಚುಚ್ತಾ ಇದೆ, ಸಹಿಸ್ಕೊಳ್ಳೇಬೇಕು. ಹಾಲೆಲೂಯ. ಆ ರೀತಿ ನಾವು ಸಹಿಸಿಕೊಂಡ್ರೆ ಅದರ ಮೂಲಕ ಏನೋ ಒಂದು ದೇವರ ಉನ್ನತ ಉದ್ದೇಶ ನೆರವೇರಲಿಕ್ಕೆ ನಮಗೊಂದು ಅವಕಾಶ ಆಗ್ತದೆ. ಒಂದು ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪನ್ನನಾದ ದೇವರೇ, ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರಿಗೂ ಒಬ್ಬರನ್ನೊಬ್ಬರು ಸಹಿಸಿಕೊಂಡು ಬಾಳುವ ಸಾಮರ್ಥ್ಯ ಕೃಪೆ ಕೊಡಪ್ಪ. ಕುಟುಂಬದಲ್ಲಿ ಒಬ್ಬರನ್ನೊಬ್ಬರು ಸಹಿಸಿಕೊಂಡು ಒಂದು ಆಶೀರ್ವದಿಸಲ್ಪಟ್ಟ ಕುಟುಂಬ ಜೀವಿತವನ್ನು ಕಾಣಲಿ. ಆಫೀಸ್ನಲ್ಲಿ ಒಬ್ಬರನ್ನೊಬ್ಬರು ಸಹಿಸಿಕೊಂಡು ಅಲ್ಲಿ ಕರ್ತನೆ ನೆರವೇರಿಸಬೇಕಾದ ಜವಾಬ್ದಾರಿಕೆಯನ್ನು ಉತ್ತಮವಾಗಿ ನೆರವೇರಿಸಲಿ. ಥ್ಯಾಂಕ್ ಯು ಲಾರ್ಡ್. ಸೇವೆಯಲ್ಲಿ ಕರ್ತನೆ ಒಬ್ಬರನ್ನೊಬ್ಬರು ಸಹಿಸಿಕೊಂಡು ನೆರವೇರಿಸಬೇಕಾದ ಸೇವೆಯನ್ನು ನೆರವೇರಿಸಲಿ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಲಿಕ್ಕೆ ನಮಗೆ ಕೃಪೆ ಕೊಡು. ನಮ್ಮಲ್ಲಿರುವಂಥ ಎಲ್ಲ ಕೊರತೆಗಳು, ಬಲಹೀನತೆಗಳನ್ನೆಲ್ಲ ತೆಗೆದುಹಾಕು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಬಲಹೀನರಾಗಿರುವ ಇನ್ನೊಬ್ಬರನ್ನು ನಾವು ಸಹಿಸಿಕೊಳ್ಳಲಿಕ್ಕೆ ಬೇಕಾದಂಥ ಅನುಗ್ರಹ ಕೊಟ್ಟು ನಮ್ಮನ್ನು ನಡೆಸು. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೇನ್, ಆಮೇನ್.